ಒಂದು ಬಲೂನ್ ಅನ್ನು ನಾವು ಗಾಳಿಯಲ್ಲಿ ತೂರಿದರೆ ಅದು ಮೇಲಕ್ಕೆ ಹೋಗುತ್ತೆ ಹೊರತು ಕೆಳಗಡೆ ಬರುವುದಿಲ್ಲ. ಅದಕ್ಕೆ ಕಾರಣ ಆ ಬಲೂನನ ಒಳಗಡೆ ಇರುವ ಹೀಲಿಯಂ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಸಫಲ ಅಥವಾ ವಿಫಲವಾಗಲು ಪ್ರಮುಖ ಕಾರಣವೇ ನಮ್ಮ ನಡವಳಿಕೆ ಅಥವಾ ನಮ್ಮ ಮನೋಭಾವ. ನಮ್ಮ ಸಮಸ್ಯೆಗಳಿಗೆ ನಾವು ಹೇಗೆ ವರ್ತಿಸುತ್ತೇವೆ ಎಂಬುದು ಕೂಡ ನಮ್ಮ ಮನೋಭಾವ ನಿರ್ಧರಿಸುತ್ತದೆ. ಅದು ನಮ್ಮ ಸುಖ ದುಃಖ ನಿರ್ಧರಿಸುತ್ತದೆ. ಯಾವುದೇ ಒಬ್ಬ ಸಫಲ ವ್ಯಕ್ತಿ ಹೇಗೆ ಕಾಣುತ್ತಾನೆ ಎನ್ನುವುದಕ್ಕಿಂತ ಆತನ ಮನೋಭಾವ ಹೇಗಿದೆ ಎಂಬುದರ ಮೇಲೆ ನಿಂತಿದೆ. ನಮ್ಮ ಮನೋಭಾವ ನಮ್ಮ ಸಫಲತೆಗೆ 85% ಪ್ರಭಾವ ಬೀರುತ್ತದೆ. ಮಿಕ್ಕ ವಿಷಯಗಳ 15% ಪ್ರಭಾವ ಬೀರುತ್ತವೆ. ಉತ್ತಮ ಮನೋಭಾವ ಇಲ್ಲದ ವಿದ್ಯಾರ್ಥಿ, ಶಿಕ್ಷಕ, ವ್ಯಾಪಾರಿ ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ಇರಲು ಹೇಗೆ ಸಾಧ್ಯ? ಹೀಗಾಗಿ ನಾವು ಉತ್ತಮ ಮನೋಭಾವ ಬೆಳೆಸಿಕೊಳ್ಳುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಅವುಗಳನ್ನು ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ. ಈ ಮನೋಭಾವ ನಮ್ಮ ಸಫಲತೆಗೆ ತುಂಬ ಮುಖ್ಯ. ಹೀಗಾಗಿ ನಾವು ಅದರ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಆದರೆ ಇಂದಿನ ನಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, ನಮ್ಮ ಮನೋಭಾವ ಮತ್ತು ಅವಕಾಶಗಳನ್ನು ಗುರುತಿಸಲು ನಾವು ವಿಫಲರಾಗಿದ್ದೇವೆ. ಜೊತೆಗೆ ನಮ್ಮಲ್ಲಿರುವ ಸಂಗತಿಗಳ ಬಗ್ಗೆ ಯೋಚಿಸದೆ ಇರದ ಸಂಗತಿಗಳ ಬಗ್ಗೆ ಯೋಚಿಸುತ್ತಾ ಚಿಂತೆಯಲ್ಲೇ ಇರುತ್ತೇವೆ. ನೆನಪಿಡಿ, ದೂರದ ಬೆಟ್ಟ ನುಣ್ಣಗೆ ಎಂಬಂತೆ ದೂರದಲ್ಲಿ ಕಾಣುವ ಎಲ್ಲ ಸಂಗತಿಗಳು ನಾವು ಅಂದುಕೊಂಡಂತೆ ಇರುವುದಿಲ್ಲ. ನಾವೆಲ್ಲ ಡೇವಿಡ್ ಮತ್ತು ಗೋಲಿಯತ್ನ ಕತೆ ಕೇಳೇ ಇರುತ್ತೇವೆ. ಆ ಕಥೆಯಲ್ಲಿ ಡೇವಿಡ್ ಎಂಬ ಸಣ್ಣ ವ್ಯಕ್ತಿ ತನ್ನ ಸಕಾರಾತ್ಮಕ ಮನೋಭಾವದಿಂದ ದೈತ್ಯನಾದ ಗೋಲಿಯತನನ್ನು ಹೊಡೆದು ಹಾಕುತ್ತಾನೆ. ಹೀಗಾಗಿ ನಾವು ನಮ್ಮ ಹಿನ್ನಡೆಯನ್ನು ಹೇಗೆ ನೋಡುತ್ತೇವೆ ಎಂಬುದನ್ನು ನಮ್ಮ ಮನೋಭಾವ ನಿರ್ಧರಿಸುತ್ತದೆ. ವ್ಯಕ್ತಿ, ಸಂಘಟನೆ, ದೇಶ ಉತ್ತಮವಾಗಲು ಅವರ ಮನೋಭಾವ ಮುಖ್ಯವಾಗಿರುವುದೇ ಕಾರಣ. ಜೊತೆಗೆ ಅದು ಅವರ ಗುಣಮಟ್ಟವನ್ನು ಆಧರಿಸುತ್ತದೆ. ಕೆಲಸ ಮಾಡುವವರ ನಡವಳಿಕೆ ಉತ್ತಮವಾದರೆ ಆ ಕಂಪನಿ ಉತ್ತಮವಾಗಿ ಇರುತ್ತದೆ. ಎಲ್ಲಕ್ಕಿಂತ ಮಾನವ ಸಂಪನ್ಮೂಲವೇ ಅತ್ಯಮೂಲ್ಯ. ನಾವು ಯಾವುದೇ ಶಾಪಿಂಗ್ ಮಾಲ್ಗೆ ಹೋದಾಗ ಅಲ್ಲಿನ ಜನರು ನಮಗೆ ಗೌರವ ಕೊಡುವುದನ್ನು ನಾವು ನೋಡುತ್ತೇವೆ. ಅವರು ಕೊಡುವ ಗೌರವ ಪ್ರಾಮಾಣಿಕವಾಗಿರಬೇಕು. ಇಲ್ಲವಾದರೆ ಜನರು ಅವರ ಶಾಪಿಂಗ್ ಮಾಲ್ಗೆ ಹೋಗುವುದೇ ಇಲ್ಲ. ನಮಗೆ ನಿಜವಾಗಿ ಸೇವೆ ಮಾಡುವ ಮನೋಭಾವ ಇರದಿದ್ದರೆ ನಾವು ಯಾವುದೇ ಬಿಸ್ನೆಸ್ ಮಾಡಲು ಯೋಗ್ಯರಲ್ಲ. ಜನರು ಕಪಟ ನಗುವನ್ನು ಬೇಗನೆ ಗುರುತಿಸುತ್ತಾರೆ. ಯಾವುದೇ ಕೆಲಸಗಾರ 2 ರೀತಿಯಲ್ಲಿ ಆ ಕೆಲಸ ಮಾಡಲಾರ. ಒಂದು, ಆತನಿಗೆ ಆ ಕೆಲಸದ ಅನುಭವ ಇರದೇ ಇರುವುದು. ಎರಡನೆಯದು, ಆತನಿಗೆ ಆ ಕೆಲಸ ಮಾಡಲು ಮನಸ್ಸು ಇರದೇ ಇರುವುದು. 1ನೇ ಸಮಸ್ಯೆಗೆ ನಾವು ಆತನಿಗೆ ಟ್ರೈನಿಂಗ್ ಮುಖಾಂತರ ಕೆಲಸ ಮಾಡಲು ಸಹಾಯ ಮಾಡಬಹುದು. ಆದರೆ ಆತನಿಗೆ ಆ ಕೆಲಸ ಮಾಡಲು ಮನಸ್ಸು ಇರದೇ ಇರುವುದು ಆತನ ಮನೋಭಾವಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಹೇಗೆ ನಾವು ಸರಿಪಡಿಸಬಹುದು? ಎತ್ತರದ ಗೋಪುರದ 60% ಭಾಗ ಅಡಿಪಾಯದ ಕೆಳಗೆ ಗಟ್ಟಿಯಾಗಿರುತ್ತದೆ. ಇದಕ್ಕೆ ಅವುಗಳು ಯಾವುದೇ ಬಿರುಗಾಳಿ ಬಂದರೂ ಬೀಳದೆ ನಿಲ್ಲುತ್ತವೆ. ಇದೇ ರೀತಿ ನಮ್ಮ ಮನೋಭಾವ ನಮ್ಮ ಯಶಸ್ಸಿನ ಅಡಿಪಾಯವಾಗಿದೆ. ನಾವು ನಮ್ಮ ಕುಟುಂಬದ ಸಮಸ್ಯೆಯನ್ನು ನಮ್ಮ ಆಫೀಸ್ಗೆ ತೆಗೆದುಕೊಂಡು ಹೋದರೆ ನಾವು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ನಮ್ಮ ಮನೋಭಾವ ನಿರ್ಧಾರ ಮಾಡಲು 3 ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕು. ಅವುಗಳು 1 ಎನ್ವಿರಾನ್ಮೆಂಟ್ ಅಂದರೆ ಪರಿಸರ, 2 ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ, 3 ಎಜುಕೇಷನ್ ಅಂದರೆ ಶಿಕ್ಷಣ. ನಮ್ಮ ಮನೋಭಾವದ ಮೇಲೆ ನಮ್ಮ ಪರಿಸರ ಅಂದರೆ ನಮ್ಮ ಮನೆ, ಶಾಲೆ, ಉದ್ಯೋಗ, ಟಿವಿ ಮಾಧ್ಯಮ, ಧಾರ್ಮಿಕ, ಸಾಮಾಜಿಕ ಪ್ರಭಾವ ಬೀರುತ್ತವೆ. ನಾವು ಒಂದು ಮನೆಯಲ್ಲಿ ಸಭ್ಯತೆ, ಸೌಮ್ಯವಾಗಿ ಇರುವ ಮಕ್ಕಳನ್ನು ನೋಡಿದರೆ ಇನ್ನೊಂದು ಮನೆಯಲ್ಲಿ ಅಸಭ್ಯತೆ ಇರುವ ಮಕ್ಕಳನ್ನು ನಾವು ನೋಡಬಹುದು. ಪ್ರಾಮಾಣಿಕ ವ್ಯಕ್ತಿ ಭ್ರಷ್ಟ ವಾತಾವರಣದಲ್ಲಿ ತೊಂದರೆ ಅನುಭವಿಸುತ್ತಾನೆ. ಅದೇ ಭ್ರಷ್ಟ ವ್ಯಕ್ತಿ ಪ್ರಾಮಾಣಿಕ ಪರಿಸರದಲ್ಲಿ ತೊಂದರೆ ಅನುಭವಿಸುತ್ತಾನೆ. ನಾವು ನಮ್ಮವರಿಗಾಗಿ ಉತ್ತಮ ಪರಿಸರ ನಿರ್ಮಿಸುವುದು ತುಂಬ ಮುಖ್ಯ. ಪರಿಸರದ ಹಾಗೆ ನಮ್ಮ ಅನುಭವ ಕೂಡ ನಮ್ಮ ಮನೋಭಾವದ ಮೇಲೆ ಪ್ರಭಾವ ಬೀರುತ್ತದೆ. ನಾವು ಯಾವುದೇ ವ್ಯಕ್ತಿ ಬಗ್ಗೆ ಉತ್ತಮ ಅನುಭವ ಹೊಂದಿದರೆ ನಾವು ಆತನ ಬಗ್ಗೆ ಉತ್ತಮ ಮನೋಭಾವ ಹೊಂದುತ್ತೇವೆ. ನಾವು ಪಡೆಯುವ ಶಿಕ್ಷಣ ಕೂಡ ನಮ್ಮ ಮನೋಭಾವದ ಮೇಲೆ ಖಂಡಿತ ಪ್ರಭಾವ ಬೀರುತ್ತದೆ. ನಾವು ನಮ್ಮ ಶಾಲೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಪಡೆಯುವುದು ತುಂಬ ಮುಖ್ಯ. ಅದು ನಮ್ಮ ಮಕ್ಕಳ ಉತ್ತಮ ಮನೋಭಾವ ಬೆಳೆಸಲು ಸಹಾಯ ಮಾಡುತ್ತದೆ. ನಮ್ಮ ಮಕ್ಕಳಿಗೆ ಏಕೆ ಮೌಲ್ಯಾಧಾರಿತ ಶಿಕ್ಷಣ ಅವಶ್ಯಕತೆ ಇದೆ ಎಂದು ತಿಳಿದುಕೊಳ್ಳಲು ನಾವು ಒಂದು ವಿಡಿಯೋವನ್ನು ಮಾಡಿದ್ದೇವೆ. ನೀವು ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ನೋಡಬಹುದು. ನಾವು ಸಕಾರಾತ್ಮಕ ಮನೋಭಾವ ಬೆಳೆಸಿಕೊಂಡರೆ ನಮಗೆ 1 ನಾವು ಸಮಾಜದಲ್ಲಿ ಉಪಯುಕ್ತ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ. 2 ಶಕ್ತಿ ಸ್ಫೂರ್ತಿ ನೀಡುತ್ತದೆ. 3 ಶಾಂತಿ ಸಂತೋಷ ಹೆಚ್ಚುತ್ತದೆ. 4 ಇತರರಿಗೆ ಪ್ರೇರಣೆ ನೀಡುತ್ತದೆ. ಆದರೆ ನಾವು ನಕಾರಾತ್ಮಕತೆಗೆ ಎಷ್ಟು ಅಂಟಿಕೊಂಡಿದ್ದೇವೆ ಎಂದರೆ ನಾವು ಅದರಿಂದ ಹೊರಗೆ ಬರಲು ಪ್ರಯತ್ನ ಮಾಡುವುದೇ ಇಲ್ಲ. ಅದು ನಮ್ಮ ಕಂಫರ್ಟ್ ಝೋನ್ ಆಗಿ ಮಾರ್ಪಟ್ಟಿದೆ. ಕೈದಿಗೆ ಹೊರಗಿನ ಸ್ವತಂತ್ರ ಬದುಕು ಕಷ್ಟ ಎನಿಸಬಹುದು. ನೀವು ನಿಮ್ಮ ಮನೋಭಾವವನ್ನು ಒಮ್ಮೆ ಅವಲೋಕಿಸಿ. ನಿಮ್ಮ ನಡವಳಿಕೆ ಸಕಾರಾತ್ಮಕವಾಗಿದೆ ಅಥವಾ ನಕಾರಾತ್ಮಕವಾಗಿದೆ ಎಂಬುದನ್ನು ತಿಳಿಯಿರಿ. ನಿಮಗೆ ಅರಿಯದೆ ನೀವು ಬೆಳೆಸಿಕೊಂಡ ಕೆಟ್ಟ ಮನೋಭಾವ ನೀವು ಬದಲಾಯಿಸಬಹುದು. ಈಗಿನಿಂದಲೇ ಪ್ರಯತ್ನಿಸಿ. ಧನ್ಯವಾದ. ಈ ಸಾರಾಂಶ ನಿಮ್ಮ ಮನೋಭಾವವನ್ನು ತಿಳಿಯಲು ಸಹಾಯ ಮಾಡಲಿ ಎಂದು ನಾವು ಆಶಿಸುತ್ತೇವೆ. ಈ ಸಾರಾಂಶ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದ 2 ಭಾಗದಲ್ಲಿ ನಾವು ಸಕಾರಾತ್ಮಕ ಮನೋಭಾವ ಬೆಳೆಸಿಕೊಳ್ಳುವ 8 ಮಾರ್ಗಗಳನ್ನು ತಿಳಿಸಿಕೊಡುತ್ತೇವೆ. ಅವುಗಳನ್ನು ತಿಳಿಯಲು ನಮ್ಮೊಂದಿಗೆ ಇರಿ. ಜೈ ಹಿಂದ್, ಜೈ ಕರ್ನಾಟಕ.